ಈಗಾಗಲೇ ಜನ ತೆರಿಗೆಗಳ ಭಾರದಿಂದ ಒದ್ದಾಡ್ತಾ ಇದ್ದಾರೆ. ವಿದ್ಯುತ್ ಶುಲ್ಕ ಏರಿಕೆ ಮಾಡಿದ್ದೀರಾ, ಸ್ಟ್ಯಾಂಪ್ ಡ್ಯೂಟಿ ಏರಿಕೆ ಮಾಡಿದ್ದೀರಾ, ಆಸ್ಪತ್ರೆ ಶುಲ್ಕ ಏರಿಕೆ ಆಗಿದೆ, ಬಸ್ ಟಿಕೆಟ್ ಏರಿಕೆ ಮಾಡಿದ್ದೀರಾ, ಕಸದ ಶುಲ್ಕ ಜಾಸ್ತಿ ಮಾಡಿದ್ದೀರಾ, ನಂದಿನಿ ಹಾಲು ತುಪ್ಪ ಎಲ್ಲ ಜಾಸ್ತಿ ಮಾಡಿದ್ದೀರಾ. ಅಂದರೆ ಗೋಲ್ಮಾಲ್ ಮಾಡೋಕ್ಕೆ ನಿಮ್ಮ ಈ ಗ್ಯಾರಂಟಿಯನ್ನು ಉಪಯೋಗ ಮಾಡಿರೋದು ಸ್ಪಷ್ಟ ಕಾಣ್ತಾ ಇದೆ. ಓಕೆನಾ? ಇನ್ನು ಭಾಳ ಕರ್ನಾಟಕ ಹಳೆ ಮೈಸೂರಿಗೆ ಸಂಬಂಧಪಟ್ಟಂತೆ ನಮ್ಮ KRS ಡ್ಯಾಮಲ್ಲಿ ನೀರಿನ ಮಟ್ಟ ಕುಸಿತಾ ಬರ್ತಾ ಇದೆ. ಡೈಲಿ ಒಟ್ಟು ಪೂರ್ತಿ ಇರೋದು 124.80 ಅಡಿಗಳು, 124.80 ಅಡಿ. ಇವತ್ತು ಈಗ ಇರೋದು 81.3, ಈಗಿರೋದು 81.3 ಅಡಿಗಳು. ಹಾಂ, ಈಗ ಒಳ ಹರಿವು ಎಷ್ಟಿದೆ ಅಂದರೆ 689 ಬರ್ತಾ ಇರೋದು. ಡ್ಯಾಮ್ಗೆ ನೀರು ಬರ್ತಾ ಇರೋದು 689 ಕ್ಯೂಸೆಕ್ಸ್. ಹೊರ ಹರಿವು 1886 ಕ್ಯೂಸೆಕ್ಸ್. ಹೆಂಗೆ ಸಾಧ್ಯ? ನಿಮಗೆ ಒಳ ಹರಿವೇ ಇರೋದು 689, ಅಷ್ಟು ಬಿಟ್ಟಿದ್ರೆ ಏನು ಪ್ರಾಬ್ಲಮ್ ಇರ್ತಾ ಇರಲಿಲ್ಲ. 1886 ಕ್ಯೂಸೆಕ್ಸು ನೀವು ಆಚೆ ಬಿಡ್ತಾ ಇದ್ದೀರಾ, ನದಿಗೆ ಬಿಡ್ತಾ ಇದ್ದೀರಾ, ಅಂದರೆ ತಮಿಳ್ನಾಡಿಗೆ ಬಿಡ್ತಾ ಇದ್ದೀರಾ. ಮತ್ತು ಬೆಳೆಗಳಿಗೆ ನೀರು ಕೊಡಲ್ಲ ಅಂತ ಈಗಾಗಲೇ ಹೇಳ್ಬಿಟ್ಟಿದ್ದೀರಾ, ನಾಲೆಗಳಿಗೆ ನೀರು ಕೊಡಲ್ಲ ಅಂತ ಈಗಾಗಲೇ ಅನೌನ್ಸ್ ಮಾಡಿಬಿಟ್ಟಿದ್ದೀರಾ. ಅರ್ಧ ಬೆಳೆ ಬಂದು ರೈತರು ಸಂಕಷ್ಟದಲ್ಲಿದ್ದಾರೆ, ಹೋರಾಟ ಮಾಡ್ತಾ ಇದ್ದಾರೆ, ಪ್ರತಿಭಟನೆ ನಡೀತಾ ಇದೆ ಮಂಡ್ಯ ಆ ಭಾಗಗಳಲ್ಲಿ. ನೀರು ಕೊಡಿ ನೀರು ಅಂತೇಳಿ ನೀವು ಅವ್ರಿಗೂ ನೀರು ಕೊಡ್ತಾ ಇಲ್ಲ, ನಾಲೆಗಳಿಗೂ ನೀರು ಬಿಡ್ತಾ ಇಲ್ಲ. ಈಗ 1886 ಕ್ಯೂಸೆಕ್ಸ್ ಎಲ್ಲೋಗ್ತಾ ಇದೆ ನೀರು? ಕದ್ದು ಮುಚ್ಚಿ ತಮಿಳ್ನಾಡಿಗೆ ಬಿಡ್ತಾ ಇದ್ದೀರಾ. ಈಗಾಗಲೇ ಪತ್ರಿಕೆಯಲ್ಲೂ ಬಂದಿದೆ, ಮಂಡ್ಯದಲ್ಲೂ ಬರ್ತಾ ಇದೆ. ಕದ್ದು ಮುಚ್ಚಿ ತಮಿಳ್ನಾಡಿಗೆ ನೀವು ಬಿಡಬೇಕಾಗಿರೋ 9.19 TMC ಈ ಸಮಯದಲ್ಲಿ ಜೂನ್ ತಿಂಗಳಲ್ಲಿ ಅವ್ರು ಬಿಡುಗಡೆ ಮಾಡಬೇಕಾಗಿರೋದು ಕರ್ನಾಟಕ 9.19 TMC ಬಿಡುಗಡೆ ಮಾಡಬೇಕಾಗಿರೋದು. ಈಗ ಬಿಡ್ತಾ ಇದ್ದಾರಲ್ಲ 1800 ಇಲ್ಲ 9 ಹೋಗ್ತಾ ಇದೆಯಲ್ಲ ನೀರು ಹರ್ಕೊಂಡು. ಲೆಕ್ಕ ಅಲ್ಲಿ ಸಿಗುತ್ತೆ ಮೆಟ್ಟೂರು ಡ್ಯಾಮಲ್ಲಿ. ಹಾಂ, ರೈತರು ಕೊಡದೆ ಅಲ್ಲಿ ಬಿಡ್ತಾ ಇದ್ದಾರೆ, ಅಂದರೆ ಕದ್ದು ಮುಚ್ಚಿ ಬಿಡ್ತಾ ಇದ್ದಾರೆ. ಬಿಡಕ್ಕಾಗಲ್ಲ ಅಂತ ಹೇಳಿದ್ದಾರೆ, ಬಿಡಕ್ಕಾಗಲ್ಲ, ನೀರಿನ ಕೊರತೆ ಇದೆ ಅನ್ನೋದು ಹೇಳಿದ್ದಾರೆ. ಆದರೆ ಕದ್ದು ಮುಚ್ಚಿ ಬಿಡುಗಡೆ ಮಾಡ್ತಾ ಇದ್ದಾರೆ. ಹಾಂ, ಬಿಚ್ಚೇ ಇಲ್ಲ. ಹಂಗೆ ಯಾಕೆ ಹೋಗ್ತಾ ಇದೆ ಇದು? ನಾನು ಇವತ್ತಿನ ಅಳತೆ ನಿಮ್ಗೆ ಹೇಳ್ತಾ ಇರೋದು. ನಾನು ಇವತ್ತಿನ ಅಳತೆ ಸರ್ಕಾರ ಬಿಡುಗಡೆ ಮಾಡಿರೋ ಅಳತೆ ಇದು. ಹೊರ ಹರಿವು ನಾಲೆ ಮೇಂಟೈನ್ ಮಾಡಕ್ಕೆ ಬಿಡಬೇಕಾದ್ರೆ ನಿಮಗೆ ಬೇಕಾದಷ್ಟು ಆಯಿತು. 689 TMC ಬೇಕಾದಷ್ಟು ಆಯಿತು, ಅದು ಅಷ್ಟು ಬೇಕಾಗಿಲ್ಲ. ಮತ್ತು ರೈತರು ಕೊಡಲ್ಲ ಅಂತ ಹೇಳಿದ್ದೀರಾ. ಮತ್ತು ಯಾಕೆ ಅಪ್ರಾಕ್ಸಿಮೇಟ್ಲಿ 2000 ಕ್ಯೂಸೆಕ್ಸ್ ನೀರು ಬಿಡ್ತಾ ಇದ್ದೀರಲ್ಲ? 2000 ಅಂದಾಜು 2000 ಕ್ಯೂಸೆಕ್ಸ್ ಬಿಡ್ತಾ ಇದ್ದೀರಲ್ಲ, ಅಂದರೆ ತಮಿಳ್ನಾಡಿಗೆ ಬಿಡ್ತಾ ಇರೋದು ಸ್ಪಷ್ಟ. ಅಲ್ಲಿನ ಅಲಯನ್ಸ್ ಪಾರ್ಟ್ನರ್ ನಿಮ್ಮದು, ತಮಿಳ್ನಾಡಲ್ಲಿ ಇರೋ ಸರ್ಕಾರದ ಅಲಯನ್ಸ್ ಇಲ್ಲಿ ಕಾಂಗ್ರೆಸ್ ಇರೋವಂಥದ್ದು. ಅದರಿಂದ ಕದ್ದು ಮುಚ್ಚಿ ಬಿಟ್ಟು ಅಲಯನ್ಸನ್ನು ತೃಪ್ತಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಾ ನೀವು. ಇವತ್ತು ನೀರಿನ ಮಟ್ಟ ಕುಸ್ತಿರೋದು 81.30. ಈಗಾಗಲೇ ಸರ್ಕಾರಕ್ಕೆ ಏನಾನ ಜ್ಞಾನ ಇದ್ದಿದ್ರೆ ರೈತರ ಸಭೆ ಕರೆದು ರೈತರ ಜೊತೆ ಚರ್ಚೆ ಮಾಡಿ, ನಮ್ಮಲ್ಲಿ ಇಷ್ಟು ನೀರಿದೆ,
ಇಷ್ಟು ಬೆಳೆಗಳಿಗೆ ಕೊಡೋಕ್ಕೆ ಸಾಧ್ಯ, ಇಷ್ಟು ಕೊಡೋಕ್ಕಾಗಲ್ಲ ಅನ್ನೋದು ಇದುವರೆಗೂ ಮಾಡಿಲ್ಲ, ಆ ಚರ್ಚೆನೇ ಮಾಡಿಲ್ಲ. ಇಷ್ಟು ಆಘಾತಕಾರಿ ಪರಿಸ್ಥಿತಿಗೆ KRS, ಯಾಕಂದರೆ KRS ಅನ್ನು ನಂಬ್ಕೊಂಡು ಇಡೀ ಹಳೆ ಮೈಸೂರು, ಮಂಡ್ಯ, ಮೈಸೂರು, ಬೆಂಗಳೂರು ಗ್ರಾಮಾಂತರ, ಎಸ್ಪೆಷಲಿ ಬೆಂಗಳೂರು ಸಿಟಿ ಕುಡಿಯೋ ನೀರು ಇಷ್ಟನ್ನು ನಂಬ್ಕೊಂಡಿರೋಂಥ ಜನ. ಈ ಸರ್ಕಾರಕ್ಕೆ ಕಾಳಜಿ ಇದ್ದಿದ್ರೆ ಒಂದು ಸರ್ವಪಕ್ಷದ ಸಭೆ ಆದರೂ ಕರಿಬೇಕಾಯ್ತು. ಇಷ್ಟು ಕಡಿಮೆ ನೀರಿದೆ, ಏನು ಮಾಡಬೇಕು